ಮುಚ್ಚಿಕೊಳ್ಳುತ್ತಾ ಒಂದು ಕ್ಷಣ ಪ್ರಾರ್ಥನೆ ಮಾಡಿ. ಸ್ತೋತ್ರಪ್ಪ ಪರಿಶುದ್ಧಾತ್ಮನೇ, ನಿನಗೆ ವಂದನೆ ಸ್ವಾಮಿ. ಸ್ತೋತ್ರ ಕರ್ತನೆ ದೇವ, ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೀನಯ್ಯ. ಹೌದು ರಾಜ, ಇಲ್ಲಿ ಮಾತನಾಡುವವರು ನಾವಲ್ಲ ಸ್ವಾಮಿ, ನೀನಾಗಿದೆಯಾ ಕರ್ತನೆ. ನಮ್ಮ ನಡೆಸುವಾತನು ನೀನಾಗಿದೆಯಾ, ನಮ್ಮನ್ನು ಸ್ವಾಮಿ ಪರಂಪರಿಸುವಾತನು ನೀನಾಗಿದೆಯಾ ರಾಜ. ನಿನಗೆ ವಂದನೆ ಸಲ್ಲಿಸ್ತೀನಿ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀನಿ, ಆಮೆನ್. ದೇವರ ಸ್ತೋತ್ರವಾಗಲಿ. ಪ್ರಿಯರೇ, ಈ ದಿನ 4ನೇ ಮಾತನ್ನು ಮಾತಾಡ್ಲಿಕ್ಕಿದ್ದೇನೆ. ದೇವರು ನಡೆಸುವಾತನಾಗಿದ್ದೇನೆ, ದೇವರು ಪರಂಪರಿಸುವಾತನಾಗಿದ್ದಾನೆ. ದೇವರ ಸ್ತೋತ್ರವಾಗಲಿ. ಇದುವರೆಗೂ ನೀವು 3 ಮಾತುಗಳನ್ನು ಕೇಳಿದಂಥವರಾಗಿದ್ದೀರಿ ಅಂತ ನಾನು ನೆನೆಸ್ತೇನೆ. ದೇವರ ಸ್ತೋತ್ರ. ಈ 3 ಮಾತುಗಳನ್ನು ದೇವರು ಇತರರನ್ನು ಕುರಿತು ಅಥವಾ ತನ್ನ ಎದುರಿನಲ್ಲಿರುವಂಥ ಜನರನ್ನು ಕುರಿತು, ತನ್ನ ಎದುರಿನಲ್ಲಿರುವಂಥ ತಾಯಿಯನ್ನು ಕುರಿತು, ತನ್ನ ಎದುರಿನಲ್ಲಿರುವಂಥ ಸ್ನೇಹಿತರನ್ನು ಕುರಿತು ಮಾತನಾಡಿದಂಥ ಮಾತನ್ನಾಗಿ ನಾವು ಕಾಣ್ತೇವೆ. ಹೌದು, 4ನೇ ಮಾತನ್ನು ದೇವರು ಈ ರೀತಿ ಹೇಳ್ತಾ ಇದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 45ನೇ ವಚನವನ್ನು ಓದಿಕೊಳ್ಳೋಣ. ಎಲಿ ಎಲಿ ಲಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ದೇವರ ಸ್ತೋತ್ರ. ನೋಡ್ರಿ, ಇಲ್ಲಿ ದೇವರು ಯೇಸು ಸ್ವಾಮಿ ಈ ಒಂದು ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 45ನೇ ವಚನದಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ದೇಶದ ಮೇಲೆಲ್ಲ ಕತ್ತಲು ಕವಿಯಿತು. ನೋಡಿ, ಈ ಒಂದು ಸಮಯದಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಯೇಸು ಸ್ವಾಮಿ ಶಿಲುಬೆ ಏರಿದಂಥ ದಿನದಲ್ಲಿ, ಆ ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಕೊಟ್ಟಂಥ ದಿನದಲ್ಲಿ ಸುಮಾರು 9 ಗಂಟೆಯಿಂದ 12 ಗಂಟೆವರೆಗೆ ಯೇಸು ಸ್ವಾಮಿನ ಶಿಲುಬೆಗೆ ಹಾಕಲ್ಪಡ್ತಾರೆ. ಆದರೆ 12 ಗಂಟೆಯಿಂದ ಮತ್ತೆ 3 ಗಂಟೆಯ ತನಕ ಅಲ್ಲಿ ಕತ್ತಲು ಕವಿಯಿತು. ಅಂದರೆ ತನ್ನ ದೇವರು ತನ್ನ ಒಂದು ಪ್ರಾಣವನ್ನು ಬಿಡಬೇಕಾದ್ರೆ ಅಥವಾ ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ಹಾಕಲ್ಪಟ್ಟಾಗ ಆತನು ಅಲ್ಲಿ ಸುಮಾರು 9 ಗಂಟೆಯಿಂದ 12 ಗಂಟೆವರೆಗೆ ಯಾವ ರೀತಿ ಬಿಸಿಲಿತ್ತೋ, ಇಲ್ಲಿ ಯಾವ ರೀತಿ ಬಿಸಿಲಿದೆಯೋ ಅಥವಾ ಇಲ್ಲಿ ಯಾವ ರೀತಿ ಬಿಸಿಲಿಂದ ಒಂದು ಶಾಖ ಇದೆಯೋ ಅಲ್ಲಿ ಆ ರೀತಿ ಇರಲಿಲ್ಲ. ಯಾಕಂದರೆ ಪ್ರಕೃತಿಯು ಯೇಸು ಸ್ವಾಮಿಗೆ ಅಭಿಮುಖವಾಗಿ ತಿರುಗಿತ್ತು. ಯಾವ ರೀತಿಯಪ್ಪ ಅಂದರೆ ಅಲ್ಲಿ ಕತ್ತಲು ಕವಿದಿತ್ತು, ಅಲ್ಲಿ ಯಾವುದೇ ರೀತಿ ಬಿಸಿಲು ಇರಲಿಲ್ಲ. ಯಾವ ರೀತಿಯೂ ಅಲ್ಲಿ ಸ್ನೇಹಿತರು ಅಥವಾ ಬಂಧುಗಳು ಅಥವಾ ಆತನಿಗೆ ಬೇಕಾದಂಥವ್ರು ಯಾರು ಸಹ ಆತನ ಜೊತೆಗಿರಲಿಲ್ಲ. ಅಂಥ ಸಮಯದಲ್ಲಿ ಯೇಸು ಸ್ವಾಮಿ ಈ ಒಂದು ಮಾತನ್ನು ಹೇಳ್ತಾರೆ, ಹೇಲಿ ಹೇಲಿ ಲಮ ಸಬತ್ಕಾನಿ, ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಯೇಸು ಸ್ವಾಮಿ ತನ್ನ ಮಹಾಧ್ವನಿಯಿಂದ, ಅಂದರೆ ಆತನ ಒಂದು ಅಲ್ಲಿ ಯಾವ ರೀತಿ ಆತನ ಸಂಕಷ್ಟ ಇರ್ಬೋದು, ಆತನಿಗೆ ಯಾವ ರೀತಿ ಒಂದು ಕಷ್ಟ ಇರ್ಬೋದು, ಆತನ ಯಾವ ರೀತಿ ಒಂದು ವೇದನೆಯನ್ನು ಅನುಭವಿಸ್ತಿರ್ಬೋದು ಅನ್ನೋದು ನಾವು ಈ ಒಂದು ಮಾತಿನಿಂದ ನೋಡಬೇಕಾಗ್ತದೆ. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಅಂತಂದೇಳಿ ಯೇಸು ಸ್ವಾಮಿ ಹೇಳುತ್ತಿರುವಾಗ ಆತನಿಗಿರುವಂಥ ಕಷ್ಟ ಯಾವ ರೀತಿ ಇರ್ಬೋದು, ಒಂದು ಕ್ಷಣ ಯೋಚನೆ ಮಾಡೋದಾದರೆ ಆತನು ಪಡುವಂಥ ಪ್ರಯಾಸ ಎಂಥದ್ದಿರ್ಬೋದು, ಆತನಿಗೆ ಯಾವ ರೀತಿ ಒಂದು ಕಣ್ಣೀರಿನ ವೇದನೆ ಇರ್ಬೋದು, ಆತನು ಪಟ್ಟಿರುವಂಥ ಯಾವ ಒಂದು ದುಃಖದ ಪರಿಸ್ಥಿತಿ ಇರ್ಬೋದು, ಒಂದು ಕ್ಷಣ ಯೋಚನೆ ಮಾಡೋದಾದ್ರೆ ಪ್ರಿಯರೇ, ಹೌದು, ಯೇಸು ಸ್ವಾಮಿ ಆ ದಿನ ಆ ಒಂದು ಸಮಯದಲ್ಲಿ ತುಂಬಾ ಕುಗ್ಗಿ ಹೋಗಿರ್ತಾನೆ ಅಥವಾ ತುಂಬಾ ನೊಂದು ಹೋಗಿರುವಂತನಾಗ್ತಾನೆ. ಅದು ಯಾವುದಕ್ಕೋಸ್ಕರಪ್ಪ ಅಂತದಾದರೆ ನಾವು ತಿಳ್ಕೊಳ್ಳೋಣ. ಈಗ ಈ ಸಮಯದಲ್ಲಿ ಹೌದು, ಕಳೆದ ವಾರದಲ್ಲಿ ನಾವು ನೋಡಿದ್ವಿ ಯೇಸು ಸ್ವಾಮಿಯನ್ನು ಗರಿಗಳ ದಿನವಾಗಿ ನಾವು ನೋಡಿದ್ವಿ. ಯೇಸು ಸ್ವಾಮಿಯನ್ನು ಎಷ್ಟೋ ಜನರು ಆತನನ್ನು ಕತ್ತೆ ಮೇಲೆ ಮೆರವಣಿಗೆ ಮಾಡಿಸ್ಕೊಳ್ತಾ ಆತಗೆ ಜಯಘೋಷ ಮಾಡ್ತಾರೆ, ಆತನಿಗೆ ಹೊಗಳ್ತಾರೆ, ಆತನನ್ನು ವಸನ ಅಂತಂದೇಳಿ ಆತಗೆ ಜಯಘೋಷ ಮಾಡ್ತಾರೆ. ಅವರೆಲ್ಲ ಎಲ್ಲೋದ್ರು? ಹೌದು, ಯೇಸು ಸ್ವಾಮಿನ ಆ ಕ್ಷಣ ಯಾರು ಇರಲ್ಲ, ಆತಗ ವಸನ ಅಂತಂದೇಳಿ ಕೂಗಿದವ್ರು ಇರಲ್ಲ, ಆತನಲ್ಲಿ ಅದ್ಭುತ ಹೊಂದಿದವ್ರು ಇರಲ್ಲ, ಆತನಲ್ಲಿ ರೋಗದಲ್ಲಿ ವಾಸಿಯಾಗಿರೋರು ಇರಲ್ಲ, ಆತನ ಜೊತೆ ಸ್ನೇಹಿತರಿರಲ್ಲ, ಆತನ ಬಂಧು ಮಿತ್ರರಿರಲ್ಲ. ಹೌದಲ್ವಾ? ಆ ಸಮಯದಲ್ಲಿ ನೋಡ್ರಿ, ನಮಗಾದರೂ ಒಂದು ಯಾವುದೋ ಕಷ್ಟ ಬಂತಪ್ಪ ಅಥವಾ ಏನೋ ಒಂದು ಪರಿಸ್ಥಿತಿ ಬಂತು, ಅದನ್ನು ಯಾರ ಹತ್ರನೂ ಹೇಳ್ಕೊಂಡಿವಿ ಅಥವಾ ಯಾರ ಹತ್ರನೂ ಅದನ್ನು ಹಂಚ್ಕೊಂಡಿವಿ ಅಂದರೆ ನಮ್ಮ ಜೊತೆ ನಮ್ಮ ತಂದೆ ಇರ್ತಾರೋ ಅಥವಾ ಆತ್ಮಿಕವಾಗಿ ಅಥವಾ ತಾಯಿ ಇರ್ತಾರೋ ಯಾರಾದರೂ ಇರ್ತಾರೆ. ಆ ಸಮಯದಲ್ಲಿ ಯೇಸು ಸ್ವಾಮಿಗೆ ತಂದೆಯಾದ ದೇವರು ಕೈ ಬಿಡಲ್ಪಟ್ಟಾಗ ಆತನಿಗೆ ಆಗಿರುವಂಥ ದುಃಖ ಎಂಥದ್ದಿರ್ಬೋದು, ಆತನಿಗೆ ಆಗಿರುವಂಥ ಎಂಥ ಒಂದು ಆತಂಕ ಇರ್ಬೋದು. ಆ ಒಂದು ಸಮಯದಲ್ಲಿ ಆ ಯೇಸು ಸ್ವಾಮಿ ಈ ಮಾತನ್ನು ಹೇಳಲ್ಪಡ್ತಾರೆ, ಹೇಲಿ ಲಮ ಸಬತ್ಕಾನಿ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ. ಈ ಒಂದು ಮಾತನ್ನ ಯೇಸು ಸ್ವಾಮಿ ತಂದೆಯಾದ ದೇವರಿಗೆ ನೇರವಾಗಿ ಮಾತನಾಡುವಂಥ ಮಾತಾಗಿದೆ. ಆತನ ಒಂದು ಸ್ವಂತ ಭಾಷೆ ಅಥವಾ ಅರಾಮಿಕ್ ಭಾಷೆಯಲ್ಲಿ ಈ ಒಂದು ಮಾತನ್ನು ಹೇಳ್ತಾರೆ. ಅದು ತನ್ನ ತಂದೆಯಾದ ದೇವರ ಹತ್ರ ನೇರವಾಗಿ ಮಾತನಾಡುವಂಥ ಮಾತನ್ನಾಗಿ ನಾವು ನೋಡ್ತೇವೆ. ಹೌದು ಪ್ರಿಯರೇ, ಈ ದಿನ ಅನೇಕರು ಎಷ್ಟೋ ಜನ ಗಂಡಂದ್ರು ಹೆಂಡತಿಯನ್ನು ಕಳ್ಕೊಂಡಿರ್ತಾರೆ, ತಂದೆ ತಾಯಿಯನ್ನು ಕಳ್ಕೊಂಡಿರ್ತಾರೆ, ಮಕ್ಕಳು ತಂದೆ ತಾಯಿಯನ್ನು ಕಳ್ಕೊಂಡಿರ್ತಾರೆ. ಅಂಥ ಸಮಯದಲ್ಲಿ ಅವರಿಗೆ ಕಳ್ಕೊಂಡಿರುವಂಥ ಪರಿಸ್ಥಿತಿಗಳು ಹೆಂಗಿರ್ಬೋದು, ಒಂದು ಕ್ಷಣ ನೀವು ಆಲೋಚನೆ ಮಾಡಿರಿ. ನಾವು ಹಲವು ಕಡೆ ನೋಡಿರ್ತೀವಿ,
ತಂದೆ ಇಲ್ದವರು ತಾಯಿ ಇಲ್ದವರು ಯಾವ ರೀತಿ ಅವರ ಒಂದು ಸ್ಥಿತಿಗತಿಗಳಿರ್ತವೆ. ಆದರೆ ತಂದೆಯಾದ ದೇವರು ಯೇಸು ಸ್ವಾಮಿಯನ್ನು ತಂದೆಯಾದ ದೇವರು ಕೈ ಬಿಡಲ್ಪಟ್ಟಾಗ ಆತನಿಗಾಗಿರುವಂಥ ವೇದನೆ, ಆತನಿಗಾಗಿರುವಂಥ ಒಂದು ಸಂಕಷ್ಟ, ಆತನಿಗಾಗಿರುವಂಥ ದುಃಖ ಎಂಥದಿರ್ಬೋದು ಅಂತ ಯೋಚನೆ ಮಾಡೋದಾದರೆ, ಹೌದು, ದೇವರು ಯೇಸು ಸ್ವಾಮಿಯನ್ನು ತಂದೆಯಾದ ದೇವರು ಯಾಕಪ್ಪ ಕೈ ಬಿಡಲ್ಪಡ್ತಾರೆ ಅನ್ನುವಂಥದ್ದು ನಮ್ಮ ಮಧ್ಯದಲ್ಲಿ ಈ ಪ್ರಶ್ನೆ ಇದೆ. ಹೌದಲ್ವಾ? ಯಾಕಂದರೆ ಯೇಸು ಸ್ವಾಮಿ ಈ ಭೂಲೋಕವನ್ನೇ ಸೃಷ್ಟಿ ಮಾಡಿದಂಥ ತಂದೆ ಆಗಿದ್ದಾನೆ. ಆದರೆ ಆ ತಂದೆಯನ್ನೇ ತಂದೆಯಾದ ದೇವರು ಯಾಕಪ್ಪ ಕೈ ಬಿಡಲ್ಪಡ್ತಾರೆ ಅನ್ನೋದಾದರೆ, ಹೌದು, ಇದನ್ನು ತಿಳ್ಕೊಬೇಕಪ್ಪ ಅನ್ನೋದಾದರೆ ನಾವು ಕೀರ್ತನೆ ಭಾಗ 22ನೇ ಅಧ್ಯಾಯ 1ನೇ ವಚನದಿಂದ ಓದಿಕೊಳ್ಳೋಣ. ನನ್ನ ದೇವರೇ ಯಾಕೆ ನನ್ನ ನೀನು ಸಹಾಯ ಮಾಡದೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದಿ. ಹೌದು ಪ್ರಿಯರೇ, ಇದೇ ರೀತಿ ಯೆಶಾಯನು ಬರೆದ ಪ್ರವಾದನೆಗಂತ 53ನೇ ಅಧ್ಯಾಯವನ್ನು ಓದಿಕೊಳ್ಳೋಣ 6ನೇ ವಚನದಲ್ಲಿ. ನಾವೆಲ್ಲರ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ನಮ್ಮೆಲ್ಲರ ದೋಷ ಫಲವನ್ನು ಹಾಕಿದನು. ನೋಡ್ರಿ, ಇಲ್ಲಿ ಯೇಸು ಸ್ವಾಮಿ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ, ನಾನು ಹಗಲಿನಲ್ಲಿ ಕೂಗ್ತೇನೆ, ಇರುಳಿನಲ್ಲಿಯೂ ಕೂಗ್ತೇನೆ. ಅಂದರೆ ಯೇಸು ಸ್ವಾಮಿ ಅಲ್ಲಿ ಯಾವ ಹೊತ್ತಿನಲ್ಲೂ ಸಹ ಆತನನ್ನು ಕೂಗುತ್ತಿರುವಾಗ ಅಥವಾ ಆತನನ್ನು ಹಂಬಲಿಸುತ್ತಿರುವಾಗ ತಂದೆಯಾದ ದೇವರು ಆತನನ್ನು ಕೈ ಬಿಟ್ಟಾಗ ಅದು ಯಾಕೆ ಕೈ ಬಿಡಲ್ಪಟ್ಟ ಅನ್ನೋದಾದರೆ, ನಮ್ಮ ಪಾಪಗಳ ನಿಮಿತ್ತ, ನಮ್ಮ ಶಾಪಗಳ ನಿಮಿತ್ತ, ನಾವು ಮಾಡಿದಂಥ ತಪ್ಪುಗಳ ನಿಮಿತ್ತ. ನಾವು ಈ ದಿನ ನಾವಾಗಲಿ ನೀವಾಗಲಿ ಎಷ್ಟೋ ತಪ್ಪುಗಳನ್ನು ಮಾಡಿದ್ವಿ, ಎಷ್ಟೋ ಪಾಪಗಳನ್ನು ಮಾಡಿದ್ವಿ, ಎಷ್ಟೋ ಅಪರಾಧಗಳನ್ನು ಮಾಡಿದ್ವಿ. ಆದರೆ ಇವೆಲ್ಲದರಿಂದ ಬಿಡಿಸ್ಲಿಕ್ಕೆ ತಂದೆಯಾದ ದೇವರು ಆ ದಿನ ತನ್ನ ಪ್ರಾಣವನ್ನು ನಮಗೋಸ್ಕರ ಮುಡಿಪಾಗಿಡ್ತಾರೆ, ತನ್ನ ಪ್ರಾಣವನ್ನು ನಮಗೋಸ್ಕರ ಶಿಲುಬೆಯಲ್ಲಿ ಹಾಕಲ್ಪಡ್ತಾರೆ. ನೋಡ್ರಿ, ಈ ದಿನ ಒಂದು ಕ್ಷಣ ನೆನೆಸ್ಕೊಳ್ಳೋಣ. ನಾವು ತಪ್ಪು ಮಾಡದೆ ಹೋಗಿದ್ರೆ, ನಾವು ಪಾಪ ಮಾಡದೆ ಹೋಗಿದ್ರೆ, ನಾವು ಅಪರಾಧಗಳು ಮಾಡದೆ ಹೋಗಿದ್ರೆ ಈ ದಿನ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಇರ್ತಿರ್ಲಿಲ್ಲ. ನಮ್ಮ ತಪ್ಪುಗಳಿಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹಾಕಲ್ಪಟ್ಟಿದ್ದಾರೆ. ಅದೇ ರೀತಿ ಅಬ್ರಾಹಮನು ಈಸಕನ ಬಗ್ಗೆ ನೋಡೋದಾದರೆ, ಅಬ್ರಾಹಮನು ಆ ದಿನ ಈಸಕನನ್ನು ಬಲಿ ಕೊಡಲಿಕ್ಕೆ, ತನ್ನ ಒಬ್ಬನೇ ಮಗನನ್ನು ಬಲಿ ಕೊಡ್ಲಿಕ್ಕೆ ಹೋಗ್ತಾನೆ. ಅಲ್ಲಿ ಯೇಸು ಸ್ವಾಮಿ ನಿನ್ನ ಒಬ್ಬನೇ ಮಗನನ್ನು ಬಲಿ ಕೊಡಬೇಕು ಅನ್ನೋದಾದರೆ, ಈಸಕನು ಅಬ್ರಾಹಮನು ಕಲ್ವಾರಿ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತಿರುವಾಗ ಈಸಕನ ಹೇಳ್ತಾನೆ, ತಂದೆಯೇ, ನಮಗೆ ಬಲಿ ಕೊಡಲಿಕ್ಕೆ ಸೌದೆ ಉಂಟು, ಕಟ್ಟಿಗೆ ಉಂಟು, ಆದರೆ ಬಲಿ ಕೊಡಲಿಕ್ಕೆ ಕುರಿಮರಿ ಎಲ್ಲಿ ಅಂತಂದು ಹೇಳಿ ಕೇಳುತ್ತಿರುವಾಗ ಅಬ್ರಾಹಮನು ಹೇಳ್ತಾನೆ, ನಮ್ಮ ದೇವರು ಯೆಹೋವ ಈರೆ ಆಗಿದ್ದಾನೆ, ಎಲ್ಲವನ್ನು ಒದಗಿಸುವಂಥ ದೇವರಾಗಿದ್ದಾನೆ, ತಕ್ಕ ಸಮಯದಲ್ಲಿ ಒದಗಿಸ್ತಾನೆ ಅಂತ ಹೇಳ್ತಾನೆ. ಹೌದು, ಅಲ್ಲಿ ನೋಡ್ರಿ, ಈಸಾಕನು ಬಲಿ ಆಗಲಿಲ್ಲ. ಕುತ್ತಿಗೆಗೂ ಮತ್ತು ಕತ್ತಿಗೂ ಆಗುವಂಥ ಸಂದರ್ಭ ಒಂದು ಸೆಂಟ್ರಲ್ಲಿ ದೇವರು ಅದ್ಭುತ ಮಾಡ್ತಾನೆ. ಆ ರೀತಿ ದೇವರು ಅಲ್ಲಿ ಅದ್ಭುತ ಮಾಡಿದ್ರಿಂದ ಕುರಿಮರಿಯನ್ನು ತಾನು ಯಜ್ಞವಾಗಿ ಸಮರ್ಪಿಸಲಿಕ್ಕೆ ಒಂದು ಬಲಿಯಾಗಿ ಕೊಡ್ತಾನೆ. ಆ ರೀತಿ ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಶಾಪಗಳಿಗ ನಿಮಿತ್ತವಾಗಿ ಯೇಸು ಸ್ವಾಮಿನೇ ಈ ದಿನ ಬಲಿಯಾಗಿದ್ದಾನೆ. ಯೇಸು ಸ್ವಾಮಿಯೇ ಈ ದಿನ ಒಂದು ಶಿಲುಬೆಯನ್ನು ಏರಿದ್ದಾನೆ. ದೇವರ ಸ್ತೋತ್ರವಾಗಲಿ. ಈ ದಿನ ಅದೇ ರೀತಿ ನಾವು ಪ್ರಿಯರೇ ಒಂದು ಕ್ಷಣ ನೆನೆಸ್ಕೊಳ್ಳೋಣ. ನಾವು ಪಾಪ ಮಾಡದೆ ಹೋಗಿದ್ರೆ, ನಾವು ತಪ್ಪುಗಳು ಮಾಡದೆ ಹೋಗಿದ್ರೆ ಈ ದಿನ ಯೇಸು ಸ್ವಾಮಿ ಶಿಲುಬೆ ಏರ್ತಿರ್ಲಿಲ್ಲ. ಹೌದು, ನಮ್ಮ ಪಾಪದ ನಿಮಿತ್ತವನ್ನು ಬಿಡಿಸ್ಲಿಕ್ಕೆ, ನಮ್ಮ ಶಾಪದ ನಿಮಿತ್ತವನ್ನು ಬಿಡಿಸ್ಲಿಕ್ಕೆ ದೇವರು ಆ ದಿನ ಶಿಲುಬೆ ಏರಿದ್ರಿಂದ, ತಂದೆಯಾದ ದೇವರು ಆತನನ್ನು ಕೈ ಬಿಟ್ಟಿದ್ರಿಂದ ನಾವು ಈ ದಿನ ಇಲ್ಲಿ ಆಲಯದಲ್ಲಿ ಕೂತಿದ್ದೀವಿ, ಅಥವಾ ನಾವು ರಕ್ಷಣೆ ಮಾರ್ಗ ಹೊಂದಿದ್ದೀವಿ, ಕರ್ತನ ಭೋಜನದಲ್ಲಿ ಪಾಲುದಾರಾಗ್ತಾ ಇದ್ವಿ. ನಾವು ಒಂದು ಪ್ರತಿಯೊಂದರಲ್ಲೂ ನಾವು ಯೇಸು ಸ್ವಾಮಿ ಆ ದಿನ ಪ್ರಾಣವನ್ನು ಕೊಟ್ಟಿದ್ರಿಂದ, ಆ ದಿನ ಯೇಸು ಸ್ವಾಮಿ ಶಿಲುಬೆ ಏರಿದ್ರಿಂದ ನಾವೆಲ್ಲರೂ ರಕ್ಷಣೆ ಹೊಂದಿದ್ದೀವಿ, ನಾವೆಲ್ಲರೂ ಪಾಪ ಕ್ಷಮಾಪಣೆಯಿಂದ ಬಿಡಿಸಲ್ಪಟ್ಟಿದ್ದೀವಿ, ನಾವೆಲ್ಲರೂ ಒಂದು ಕರ್ತನ ಭೋಜನದಲ್ಲಿ ಪಾಲುದಾರರಾಗ್ತಿದ್ವಿ, ನಾವೆಲ್ಲರೂ ನೀತಿವಂತರಾಗಿದ್ದೀವಿ. ಅಂದರೆ ಯೇಸು ಸ್ವಾಮಿಯನ್ನು ತಂದೆಯಾದ ದೇವರು ಕೈ ಬಿಟ್ಟದ್ರಿಂದ. ನೋಡ್ರಿ, ಉದಾಹರಣೆಯಾಗಿ ಸಂಸೋನನ ಬಗ್ಗೆ ತಿಳಿಯೋದಾದರೆ, ಸಂಸೋನನು ಆತನು ಎಷ್ಟೋ ಬಲ ಹೊಂದಿದವನಾಗಿರ್ತಾನೆ, ಎಷ್ಟೋ ಅಭಿಷಕ್ತನಾಗಿರ್ತಾನೆ, ಎಷ್ಟೋ ದೇವರಲ್ಲಿ ನಂಬಿಗಸ್ತನಾಗಿರ್ತಾನೆ. ಆದರೆ ಆತನು ಮಾಡುವಂಥ ಒಂದು ವ್ಯಾಮೋಹದ ವಿಷಯದಲ್ಲಿ ಅಥವಾ ಹೆಣ್ಣಿನ ಒಂದು ಮೋಹದ ವಿಷಯದಿಂದ ಆತನ ಬಲಿಷ್ಠತೆಯನ್ನು ಕಳ್ಕೊಳ್ತಾನೆ. ಆತನ ಅಭಿಷಕ್ತನಾಗಿರೋದ್ರಿಂದ ಆತನಿಗಿರುವಂಥ ಬಲವನ್ನು ಕಳ್ಕೊಳ್ತಾನೆ. ಅದು ಯಾವ ರೀತಿಯಪ್ಪ ಅನ್ನೋದಾದರೆ, ಆತನ ಬಲವನ್ನು ದೇವರು ಗುಪ್ತವಾಗಿ ತನ್ನ ಕೂದಲಿನಲ್ಲಿಟ್ಟಿರ್ತಾನೆ. ತಲೆ ಕೂದಲಿನಲ್ಲಿಟ್ಟಿರುವಾಗ ಆತನು ವ್ಯಾಮೋಹಕ್ಕೆ ಒಳಗಾಗಿ
ಶಾಪದಲ್ಲಿ ಒಳಗಾಗಿದ್ವಿ ಅಥವಾ ನಾವು ಪಾಪದಲ್ಲಿ ಇದ್ದೀವಿ ಅಂದರೆ ಬೇಗನೆ ಎಚ್ಚೆತ್ಕೊಳ್ಬೇಕು. ನಮಗಿರುವಂಥ ಪಾಪವನ್ನು, ನಮಗಿರುವಂಥ ಶಾಪವನ್ನು ತೊಲಗಿಸ್ಲಿಕ್ಕೆ ದೇವರು ಸಿದ್ಧನಾಗಿದ್ದಾನೆ. ಹೌದಲ್ವಾ? ಈ ದಿನ ಯೇಸು ಸ್ವಾಮಿ ತಂದೆಯಾದ ದೇವರು ಕೈ ಬಿಟ್ಟದ್ರಿಂದ ಈ ದಿನ ನಾವಿಲ್ಲಿ ಕೂತಿದ್ದೀವಿ ಪ್ರಿಯರೇ. ಒಂದು ಕ್ಷಣ ನೆನೆಸಿಕೊಳ್ಳೋಣ, ನಮ್ಮ ಪರಿಸ್ಥಿತಿಗಳು ಹೇಗಿರ್ತಿದ್ವೋ, ನಮ್ಮ ಒಂದು ಗತಿಗಳು ಹೇಗಿರ್ತಿದ್ವೋ, ನಮ್ಮ ಪಾಪದ ನಿಮಿತ್ತ ಇದುವರೆಗೂ ನಾವು ಅದೇ ರೀತಿ ಜೀವಿಸ್ತಾ ಇದ್ದರೆ, ನಮಗೋಸ್ಕರ ದೇವರು ಪ್ರಾಣ ಕೊಡದೆ ಹೋಗಿದ್ರೆ, ನಮಗೋಸ್ಕರ ತಂದೆಯಾದ ದೇವರು ಯೇಸು ಸ್ವಾಮಿಯನ್ನು ಕೈ ಬಿಡದೆ ಹೋಗಿದ್ರೆ ನಾವು ಇಲ್ಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ನಾವಿಲ್ಲಿದ್ದು ದೇವರ ಪ್ರಸನ್ನತೆ, ದೇವರ ಅಭಿಷೇಕ, ದೇವರ ವಾಕ್ಯವನ್ನು, ದೇವರ ಗುಡಾರ್ಥವನ್ನು ಕೇಳ್ತಿದ್ದೀವಪ್ಪ ಅಂದರೆ ಅದು ತಂದೆಯಾದ ದೇವರು ಕೈ ಬಿಡಲ್ಪಟ್ಟಿದ್ದರಿಂದ, ತಂದೆಯಾದ ಆ ದಿನ ಕೈ ಬಿಟ್ಟಿದ್ರಿಂದ ನಾವು ಇಲ್ಲಿ ದೇವರ ಸಾನ್ನಿಧ್ಯದಲ್ಲಿ, ದೇವರ ಪ್ರಸನ್ನತೆಯಲ್ಲಿ, ದೇವರ ಆಲಯದಲ್ಲಿ ನಾವು ಕೂರ್ಲಿಕ್ಕೋ ಅಥವಾ ದೇವರ ವಚನವನ್ನು, ದೇವರ ವಾಕ್ಯವನ್ನು, ದೇವರನ್ನು ಧ್ಯಾನಿಸ್ಲಿಕ್ಕೋ ಸಾಧ್ಯವಾಯಿತು. ಈ ದಿನ ಮುಖ್ಯವಾಗಿ ತಿಳಿಯಬೇಕಂದ್ರೆ ತಂದೆಯಾದ ದೇವರು ಯೇಸು ಸ್ವಾಮಿಯನ್ನು ಕೈ ಬಿಟ್ಟಿದ್ರಿಂದ ನಮ್ಮ ಒಂದು ಪಾಪಗಳು ಕ್ಷಮಿಸಲ್ಪಟ್ಟಿವೆ, ನಮ್ಮ ಒಂದು ಅಪರಾಧಗಳು ಕ್ಷಮಿಸಲ್ಪಟ್ಟಿವೆ, ನಮ್ಮ ಒಂದು ಯಾವುದೇ ಕೃತ್ಯಗಳಿದ್ರೂ ಯೇಸುವಿನ ನಾಮದಲ್ಲಿ ಕ್ಷಮಿಸಲ್ಪಟ್ಟಿವೆ. ಆ ರೀತಿ ದೇವರು ಈ ದಿನ ನಮ್ಮ ಜೊತೆಗಾರನಾಗಿದ್ದು ನಮ್ಮಲ್ಲಿ ಪರಂಪರಿಸುತ್ತಾ ತಂದೆಯಾದ ದೇವರು ಆತನನ್ನು ಕೈ ಬಿಟ್ಟಿದ್ರಿಂದ ನಮ್ಮ ಜೀವಿತ ಈ ರೀತಿ ಇರಲು ಸಾಧ್ಯವಾಯಿತು. ಹೌದು ಪ್ರಿಯರೇ, ಮತ್ತೊಂದು ಸರ್ತಿ ನಾವು ಈ ಒಂದು ವಾಕ್ಯವನ್ನು ಓದುವುದಾದರೆ, ಏಲಿ ಲಮ ಸಬತ್ಕನಿ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಅಂತಂದೇಳಿ ಮಹಧ್ವನಿಂದ ಯೇಸು ಸ್ವಾಮಿ ಕೂಗಿ ಹೇಳುತ್ತಿರುವಾಗ ಆತನು ಯಾವುದೇ ಒಂದು ವೇದನೆಯಲ್ಲಿದ್ದರೂ, ಯಾವುದೇ ಒಂದು ಸಂಕಟದಲ್ಲಿದ್ದರೂ ಆತನು ಯಾವ ರೀತಿನ ಅಲ್ಲಿ ಒಂದು ಪ್ರತಿಕ್ರಿಯೆ ತೋರಿಸ್ಲಿಲ್ಲ. ಆದರೆ ತನ್ನ ತಂದೆಯೊಟ್ಟಿಗೆ ನೇರವಾಗಿ ಮಾತನಾಡ್ತಾನೆ. ಎಲ್ಲರೂ ಯಾರೇ ತಪ್ಪು ಮಾಡಿದ್ರು, ಯಾರೇ ಕೈ ಬಿಟ್ಟರು ಅವ್ರ ಬಗ್ಗೆ ಆತ ಚಿಂತಿಸಲಿಲ್ಲ. ಅವರನ್ನು ಕ್ಷಮಿಸು ಅಂತಂದೇಳಿ ಇರುವಂಥ ಜನರಿಗೆ, ಹಿಂಸೆ ಮಾಡುವಂಥ ಜನರಿಗೆ ಹೇಳ್ತಾನೆ. ಆದರೆ ಆತನು ಯಾರ ಹತ್ರ ನೇರವಾಗಿ ಮಾತನಾಡ್ತಾನಪ್ಪ ಆ ಒಂದು ಸಮಯದಲ್ಲಿ ಅಂದರೆ ತನ್ನ ತಂದೆಯಾದ ದೇವರೊಟ್ಟಿಗೆ ಆತನು ಮಾತನಾಡ್ತಾನೆ. ನನ್ನ ದೇವರೇ ಯಾಕಪ್ಪ ನನ್ನನ್ನು ಕೈ ಬಿಟ್ಟಿದ್ದಿ ಅಂದರೆ ತಂದೆ ಚಿತ್ತವನ್ನು ನೆರವೇರಿಸಲಿಕ್ಕೆ, ತನ್ನ ಪ್ರವಾದನೆಯನ್ನು ನೆರವೇರಿಸಲಿಕ್ಕೆ ತಂದೆಯಾದ ದೇವರು ಕೈ ಬಿಡಲ್ಪಡ್ತಾನೆ. ಅದು ಆತನಿಗೆ ಗೊತ್ತಿತ್ತು. ಆದರೂ ಗೊತ್ತಿದ್ರೂ ನಮ್ಮ ಪಾಪಗಳ ನಿಮಿತ್ತವಾಗಿ, ನಮ್ಮ ಶಾಪಗಳ ನಿಮಿತ್ತವಾಗಿ ತಂದೆಯಾದ ದೇವರು ಕೈ ಬಿಟ್ಟದ್ರಿಂದ ಈ ದಿನ ಯೇಸು ಸ್ವಾಮಿ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಈ ದಿನ ಯೇಸು ಸ್ವಾಮಿ ನಮಗೆ ನೀತಿಯ ಮಾರ್ಗದಲ್ಲಿ ನಡೆಸ್ತಾ ಇದ್ದಾನೆ. ಈ ದಿನ ಯೇಸು ಸ್ವಾಮಿ ನಮ್ಮನ್ನು ಪರಂಪರಿಸುವಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು 4ನೇ ಮಾತನ್ನು ದೇವರು ಈ ರೀತಿ ತಿಳಿಸುವಾಗ ನೀವೆಲ್ಲರೂ ಇದನ್ನು ಪಾಲಿಸ್ತೀರಿ ಅಥವಾ ನಂಬಿದವರಾಗಿದ್ರಿ ಅಂತ ನಾನು ನಂಬಿಕೆ ಉಳ್ಳಾಗಿದ್ದೀನಿ. ದೇವರಿಗೆ ಸ್ತೋತ್ರ. ಎಲ್ಲರೂ ಒಂದು ಕ್ಷಣ ಕಣ್ಣು ಮುಚ್ಚಿಕೊಳ್ಳೋಣ. ಈ ನೆನೆಸಿರುವಂಥ ಮಾತುಗಳನ್ನು ನೆನೆಸಿಕೊಳ್ಳೋಣ. ಸ್ತೋತ್ರ ದೇವ, ಪರಿಶುದ್ಧನೇ, ನಿನಗೆ ವಂದನೆ ಸ್ವಾಮಿ. ದೇವರ ಇಲ್ಲಿ ಮಾತನಾದಂಥ ಪ್ರತಿಯೊಂದು ಮಾತುಗಳನ್ನು ಸ್ವಾಮಿ ಇಲ್ಲಿರುವಂಥ ಎಲ್ಲ ಜನರು ಸ್ವಾಮಿ ಕೇಳಿದಂತೆ ದೇವರ ಅಳವಡಿಸಿಕೊಳ್ಳುವಂತೆ ನೀನು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೀನಯ್ಯ. ಎಲ್ಲ ಘನಮಾನ ಮಹಿಮೆ ಕರ್ತ ನಿನಗೊಬ್ಬನಿಗೆ ಸಲ್ಲಿಸ್ತೀನಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ, ಆಮೆನ್.